ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ? ನೀವು ತುಂಬಾ ಚೆನ್ನಾಗಿದ್ರ, ಸೇಫ್ ಆಗಿದ್ರ ಅನ್ಕೊಂಡಿದ್ದೀರಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಅಕ್ಕನ ಮನೆಯಿಂದ ಊರಿಗೆ ಹೊರಡೋ ಟೈಮ್ ಬಂತು. ಫೈನಲಿ ನಾನು ವರ್ಕ್ ಮಾಡ್ತಾ ಇದ್ದಲ್ಲ, ಅದು ನಮ್ಮ ರಿಲೇಷನ್ ಕೂಡ ಇದ್ದಾರೆ. ನಮ್ಮಮ್ಮನ ತಂಗಿ ಇದ್ದಾರೆ, ಹಾಗೆ ನಮ್ಮಮ್ಮನ ತಮ್ಮಂದಿರು ಇಬ್ಬರು ಇದ್ದಾರೆ. ಸಾಗರಕ್ಕೆ ಹೋಗಬೇಕು. ತುಂಬ ವರ್ಷನೇ ಆಗಿತ್ತು ಅಂತಲೇ ಹೇಳ್ಬೋದು, ಹೋಗೇ ಇರಲಿಲ್ಲ. 2 ವರ್ಷ ಆದಮೇಲೆ ಹೋಗ್ತಾ ಇರೋದು. ಮನ್ವಿತದ್ದು ಸ್ಕ್ಯಾನಿಂಗ್ ಟೈಮಲ್ಲಿ ಹೋಗಿದ್ದೆ, ಬಿಟ್ಟರೆ ಹೋಗೇ ಇರಲಿಲ್ಲ. ಸೊ ಇವಾಗ ಹೋಗೋಣ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಆನಂತರ ನಾಳೆ ಸಂಜೆ ರಿಟರ್ನ್ ಬ್ಯಾಂಗ್ಳೂರು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾನು ನಿಮಗೆ ಹೇಳಿದ್ದೆ ಅಕ್ಕನ ಮನೆ ಹೋಮ್ ಟೂರ್ ಮಾಡ್ತೀನಿ ಅಂತ. ಬಟ್ ಸ್ವಲ್ಪ ಇವಾಗ ಫಂಕ್ಷನ್ ಮನೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಸ್ವಲ್ಪ ಮೆಸ್ಸಿ ಆಗಿದೆ. ಆದಷ್ಟು ನಾನು ಚಿಕ್ಕ ಪುಟ್ಟ ಕ್ಯಾಪ್ಚರ್ ತೊಗೊಂಡು ಮಾಡಿದ್ದೀನಿ. ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಕ್ಲಿಯಾರಿಟಿಯಾಗಿ. ಸೊ ಆದಷ್ಟು ನಿಮಗೆ ಅಂದರೆ ಸ್ವಲ್ಪ ಕ್ಯಾಪ್ಚರ್ ತೊಗೊಂಡಿದ್ದೀನಿ, ನೋಡ್ಕೊಳ್ಳಿ. ಇಷ್ಟ ಆಗುತ್ತೆ ನಿಮಗೂ ಕೂಡ. ಅದರದ್ದು ಕಾಸ್ಟ್ ಬಂದುಬಿಟ್ಟು ನಮ್ಮ ಬಾವ ಹೋಗ್ಬಿಟ್ರು ಆಫೀಸ್ಗೆ ಆಲ್ರೆಡಿ, ಶಾಪ್ಗೆ ಹೋಗ್ಬಿಟ್ರು. ಅಕ್ಕ ಇದ್ದಾರೆ, ಅವರಿಗೆಲ್ಲ ಕೆಲಸ ಮಾಡ್ತಿದ್ದಾರೆ, ಅದು ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಕಂಪ್ಲೀಟ್ ಹೋಮ್ ಟೂರ್ ಮಾಡಿ ಅದರದ್ದು ಕಾಸ್ಟ್ ಏನಾಯಿತು, ಹೇಗಿದೆ ಮನೆ ಅಂತ ಫುಲ್ ನಿಮ್ಮ ಡೀಟೇಲ್ಸ್ ಹಾಕ್ಕೊಡ್ತೀನಿ, ಓಕೆನಾ. ಹಾಗೆ ಸ್ವಲ್ಪ ನಾನು ಕ್ಯಾಪ್ಚರ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಆನಂತರ ಇವತ್ತಿನ ವ್ಲಾಗಲ್ಲಿ ನಾನು ನೆಕ್ಸ್ಟು ಊರಿಗೆ ಹೋಗ್ತಾ ಇದ್ದೀನಿ. ಸಾಗರ ಹೋಗ್ಬಿಟ್ಟು ಅಲ್ಲಿಂದ ನಾನು ನಾಳೆ ನೈಟ್ ಬಸ್ಸಿಗೆ ಬ್ಯಾಂಗ್ಳೂರು ಹೊರಡ್ತೀನಿ. ಮನೇದು ಸ್ವಲ್ಪ ಫೀವರ್ ಇದೆ, ಅದಕ್ಕೋಸ್ಕರ ಹೋಗ್ಬಿಡೋಣ ಆ ಕಡೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬೇಜಾರಾಗ್ತಾಯಿದೆ. ಅಕ್ಕನ ಮನೆಗೆ ಬಂದು ಸುಮಾರು ವರ್ಷನ ಆಯಿತು ಅಂತಲೇ ಹೇಳ್ಬೋದು. ಅಣ್ಣನ ಮದುವೆ ಹೊಸ್ತರಲ್ಲಿ ಅಕ್ಕನ ಕಳ್ಸೋಕ್ಕೆ ಅಂತ ಬಂದಿದ್ದೆ. ಆಗ ಬಂದು ಹಾಗೆ ಹೋಗ್ಬಿಟ್ಟಿದೆ ಅಷ್ಟೇ, ಉಳಿದೇ ಇರಲಿಲ್ಲ. ಸುಮಾರು ಈ ಮನೆ ಆದಾಗಿಂದ ನಾನು ಬಂದೇ ಇಲ್ಲ ಅಂತಲೇ ಹೇಳ್ಬೋದು. ಮದುವೆ ಆದಾಗಿಂದ ಬಂದಿಲ್ಲ ಅಂತಲೇ ಹೇಳ್ಬೋದು. 4-5 ವರ್ಷ ಆಯಿತು, ಸರಿಯಾಗಿ ಬಂದೇ ಇಲ್ಲ. ಅದಕ್ಕಿಂತ ಮುಂಚೆ ಎಲ್ಲ ಅಕ್ಕನ ಮನೆ ಅಂತ ಅಂದರೆ ಸಾಕು, ಮುಂದೆ ಬಂದುಬಿಡೋದಾಗಿತ್ತು. ಏನೋ ಒಂಥರ ಖುಷಿ. ಸೊ ಹೊಸ ಮನೆ ಆದಮೇಲೆ ಬಂದಿರಲಿಲ್ಲ. ಸೊ ಬಂದಿದ್ದೀನಿ, ತುಂಬ ಖುಷಿ ಆಯಿತು. ಹಾಗೆ ಇವಾಗ ಹೋಗ್ತಾ ಇದ್ದೀನಿ ಕೂಡ, ಸ್ವಲ್ಪ ಬೇಜಾರಿದೆ. ಸೊ ಓಕೆ, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮನ್ವಿತ ಆಚೆ ಆಟ ಆಡ್ತಾ ಇದ್ದಾನೆ. ಹಾಗೆ ನಾನು ಸ್ವಲ್ಪ ಬಟ್ಟೆ ತೊಗೊಂಡು ಹೋಗೋಕೆ ಅಂತ ಬಂದೆ, ಸ್ನಾನ ಮಾಡಬೇಕು. ಸೊ ಅದಕ್ಕೋಸ್ಕರ ಓಕೆ ಬನ್ನಿ. ಜಾರ್ತದಂತೆ ಹ್ಞೂ, ನಮಗೆ ನೀರು ಚಲಿ ಜಾರ್ತೈತಿ. ದೊಡ್ಡ ನೀರು ಹಾಕ್ಯಾರೆ, ದೊಡ್ಡ ನೀರು ಹಾಕ್ಯಾಳೆ. ಒರೆಸ್ಬೇಕಾ ನೋಡು, ಅದ್ರ ಒರೆಸ್ಬಾರ್ದು, ಮ್ಯಾಟ್ ಅದು. ದೊಡ್ಡ ಕೈ ಇಸ್ಕೊಬರಾಗ ಹೋಗು, ದೊಡ್ಡ ಕೈ ಬಟ್ಟೆ ಇಸ್ಕೊಬರ ಹೋಗು. ಅವನ ಹೋಗೋಣ ಬಿಡು, ಹೋಗು. ದೊಡ್ಡ ಬಟ್ಟೆ ಕೊಡು, ಅವನು ನೀ ಕರ್ಕೊಂಡು ಹೋಗು. ಕೂತು ಇಲ್ಲೇ ಇರೋಣ ಅಂದ್ರೆ ಅದು ವರ್ಷ ಹೆಂಗೀಗ ಚಟ್ ಬರ್ತಾರೆ. ಹೊಡಿತಾರೆ ಹೊಡಿತಾರೆ. ಓ ಹ್ಞೂ, ಜಾರ್ತದ ಮಗನೆ. ಯಾರಲ್ಲ ಅದು ಬಿದ್ದು ಆಗಿಟ್ಟಾರ ಜಾರ್ತಲ್ಲ.
ಮೊದಲು ಎಂಟ್ರೆನ್ಸಿಂದ ಈ ಥರ ಕಾಣುತ್ತೆ. ಸೊ ಒಳಗೆ ಹೋಗ್ತಾ ಇದ್ದರೆ ದೊಡ್ಡ ಒಂದು ಹಾಲ್ ಸಿಗುತ್ತೆ. ಅದರ ಲೆಫ್ಟ್ ಸೈಡಲ್ಲಿ ಕಿಚನ್ ಬರುತ್ತೆ, ರೈಟ್ ಸೈಡಲ್ಲಿ ದೇವ್ರ ಮನೆ ಇದೆ. ಸೊ ಈ ಥರ ಓಪನ್ ಒಂಥರ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ದೊಡ್ಡದಾಗಿದೆ. ನಿಮಗೆ ಈ ಥರ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ಸ್ಪೇಸ್ ಇದೆ ಹಾಲಲ್ಲಿ. ಆನಂತರ ಹೇಳಿದ್ನಲ್ಲ ರೈಟ್ ಸೈಡಿಗೆ ದೇವ್ರ ಮನೆ ಇದೆ ಅಂತ. ಹಾಗೆ ಅಲ್ಲಲ್ಲೇ ನಮ್ಮ ಅಕ್ಕನ ಮಕ್ಕಳದ್ದು ಫೋಟೋಸ್ ಎಲ್ಲ ಹಾಕಿದ್ದಾರೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಇದು ಇವ್ರ ಮನೆಯವ್ರದ್ದೇ ಓನಾಗಿ ಇದೇ ಥರ ಬೇಕು ಅಂತ ಮಾಡಿಸ್ಕೊಂಡಿರೋದು. ಯಾವುದೇ ಒಂದು ಡಿಸೈನ್ ಆಗಿರ್ಬೋದು, ವುಡ್ ವರ್ಕ್ ಆಗಿರ್ಬೋದು ಎಲ್ಲನೂ ಅಷ್ಟೇ. ಸೊ ಈ ಥರ ಇದೆ ಕಾಣುತ್ತೆ. ಹಾಗೆ ಮೇಲ್ಗಡೆ ಹೋಗೋಕ್ಕೆ ಇಲ್ಲಿ ಸ್ಟೆಪ್ಸ್ ಕೂಡ ಇದೆ. ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಅತ್ತೆ ಮಾವರದ್ದು ಬೆಡ್ರೂಮ್ ಕೂಡ ಇದೆ. ಇಲ್ಲಿ ಈ ಥರ ಇದೆ. ಅಲ್ಲಿ ವುಡ್ಡಲ್ಲೇ ಒಂದು ಬೀರು ಟೈಪ್ ಎಲ್ಲ ಮಾಡಿಸಿದ್ದಾರೆ, ಕಬೋರ್ಡ್ ಟೈಪು. ನೋಡಿ ಈ ಥರ ಕಾಣುತ್ತೆ. ಆನಂತರ ಇಲ್ಲೊಂದು ಸಿಂಕ್ ಮತ್ತು ಮಿರರ್ ಕೂಡ ಇಟ್ಟಿದ್ದಾರೆ. ನೆಕ್ಸ್ಟು ಇದು ಆಚೆ ಹೋಗೋದು. ಆಚೆ ಹೋಗೋಕೆ ಹಳ್ಳಿ ಕಡೆ ಮನೆಯೆಲ್ಲ ಹೇಗಿರುತ್ತೆ ಅಂದರೆ ಒಳಗಡೆ ರೊಟ್ಟಿ ಏನಾದರೂ ಮಾಡಿದ್ರೂ ಹೊಗೆ ಆಗುತ್ತೆ, ಡಸ್ಟ್ ಅಂದರೆ ಹೊಗೆ ಸ್ಮೋಕ್ ತುಂಬ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಆಚೆ ಎಲ್ಲ ಇಟ್ಟಿರ್ತಾರೆ. ಅಂದರೆ ರೊಟ್ಟಿ ಮಾಡೋಕ್ಕಾಯಿತು. ಆಮೇಲೆ ಅದು ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ. ಅದು ಹೊಸದಾಗಿ ಇತ್ತೀಚಿಗೆ ಮಾಡಿದ್ದಾರೆ, ಒಂದು ತಿಂಗಳು ಆಗಿಲ್ಲ. ಅದೇ ಫಂಕ್ಷನ್ ಇತ್ತಲ್ಲ, ಸೊ ಆ ಟೈಮಲ್ಲಿ ಮಾಡಿರೋದು. ತುಂಬ ಜನ ಬರ್ತಾರೆ, ಅಲ್ಲಿ ಅಡುಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗೆ ಮೇಲ್ಗಡೆ ಬಂದರೆ ಈ ಥರ ದೊಡ್ಡದಾಗೊಂದು ಹಾಲ್ ಸ್ಪೇಸ್ ಸಿಗುತ್ತೆ. ಸೊ ನೀವು ನೋಡ್ಬೋದು. ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಮೇಲ್ಗಡೆ 2 ಬೆಡ್ರೂಮ್ಸ್ ಇದೆ. ಒಂದು ಮಾಸ್ಟರ್ ಬೆಡ್ರೂಮ್, ಹಾಗೆ ಒಂದು ಗೆಸ್ಟ್ ಬೆಡ್ರೂಮ್, ಒಂದು ಅಕ್ಕ ಬಾವನ ಬೆಡ್ರೂಮ್ ಇದೆ. ಸೊ ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್, ಮಕ್ಕಳಿಗೋಸ್ಕರ ಮಾಡಿರೋದು. ಸೊ ಇವಾಗ ಚಿಕ್ಕವರಿದ್ದಾರಲ್ವ, ಸೊ ಇಲ್ಲಿ ಇಬ್ಬರನ್ನೇ ಬಿಡ್ತಾ ಇಲ್ಲ. ಸೊ ಹಾಗೆ ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ಒಂದು ಚಿಕ್ಕದಾಗಿರೋ ಒಂದು ರೂಮ್ ಟೈಪ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಇಲ್ಲಿ ಒಂದು ಬಾಲ್ಕನಿ ಟೈಪ್ ಇದೆ. ಅದು ಫಸ್ಟ್ ಎಂಟ್ರೆನ್ಸಿಂದ ಕಾಣುತ್ತೆ ನಮಗೆ ಬಾಲ್ಕನಿ. ಸೊ ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗಾಳಿ ಬೆಳಕು ಅಂತೂ ಹಳ್ಳಿ ಕಡೆ ಅಂತೂ ಕೇಳಂಗೆ ಇಲ್ಲ. ಸಿಕ್ಕಾಪಟ್ಟೆ ಒಳ್ಳೆ ಗಾಳಿ, ಒಳ್ಳೆ ಬೆಳಕೆ ಬರುತ್ತೆ. ಸೊ ಹಾಗೆ ಇಲ್ಲಿ ಮಕ್ಕಳದ್ದು ಸೈಕಲೆಲ್ಲ ಹಾಗೆ ಇಟ್ಟಿದ್ದಾರೆ ಕೂಡ. ತುಂಬ ಚೆನ್ನಾಗಿ ಮಾಡಿರೋ ವರ್ಕ್, ಅಂದರೆ ವುಡನ್ ಡಿಸೈನ್ ಏನಿದೆಲ್ಲ, ಸೊ ಅದೆಲ್ಲ ಓನಾಗಿ ನಮ್ಮ ಭಾವ ಮಾಡಿಸಿರೋದು. ಇದು ಬಂದುಬಿಟ್ಟು ಕಿಚನ್ ನಾನು ಫಸ್ಟೇ ತೋರಿಸ್ಬೇಕಿತ್ತು, ಆನಂತರ ತೋರಿಸ್ತಾ ಇದ್ದೀನಿ. ಸೊ ಕಿಚನ್ನು ಸ್ವಲ್ಪ ಹೇಳಿದ್ನಲ್ಲ, ಇವಾಗ ಸ್ವಲ್ಪ ರಿಲೇಷನ್ಗಳೇ ಬರ್ತಾಯಿದ್ದಾರೆ. ಫಂಕ್ಷನ್ ಅಂತ ಅಂದರೆ ಸ್ವಲ್ಪ ಮೆಸ್ಸಿ ಆಗಿದೆ. ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಕ್ಲೀನ್ ಇವ್ರ ಮನೇಲಿ. ನಾನು ಯಾವಾಗಲೂ ಹಾಗೆ ಹೇಳ್ತಾ ಇರ್ತೀನಿ, ಅಯ್ಯೋ ಎಷ್ಟು ಕ್ಲೀನ್ ಅಲ್ವಾ ನೀವು ಅಂತ. ಸೊ ನಾವು ಕ್ಲೀನೇ, ಬಟ್ ಅವರು ಸ್ವಲ್ಪ 10ರಷ್ಟು ಜಾಸ್ತಿನೇ ಕ್ಲೀನ್ ಅಂತಲೇ ಹೇಳ್ಬೋದು. ಇದು ಅಕ್ಕ ಮತ್ತು ಭಾವನ ರೂಮ್ ಆಗಿರುತ್ತೆ. ಈ ಥರ ಇದೆ. ಅದಕ್ಕೆ ವುಡನ್ ಕಬೋರ್ಡ್ ಟೈಪ್ ಮಾಡಿಸಿದ್ದಾರೆ. ಎಲ್ಲ ಇದು ವುಡಲ್ಲೇ ಮಾಡಿಸಿರೋದು. ತುಂಬ ಚೆನ್ನಾಗಿದೆ. ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಎಲ್ಲದಕ್ಕೂ. ಸೊ ಇಲ್ಲಿ ಒಂದು ಸಿಂಕ್ ಮತ್ತು ಒಂದು ಮಿರರ್ ಇಟ್ಟಿದ್ದಾರೆ. ಹಾಗೆ ಇದಕ್ಕೆ ಬಂದುಬಿಟ್ರೆ ಮೇಲ್ಗಡೆ ಟೆರೆಸಿಗೆ ಹೋಗೋಕ್ಕೆ ಸ್ಟೆಪ್ಸ್ ಇದೆ ಇಲ್ಲಿ ಈಚೆ. ಸೊ ಈ ಥರ ಇದೆ ಅಷ್ಟೇ. ಸೊ ಮೇಲ್ಗಡೆ ಟೆರೆಸ್ ಇದೆ ಅಷ್ಟೇ. ಮೇಲ್ಗಡೆ ಮತ್ತೆ ಮಾಡ್ಬೋದು ಆ ಥರ ಅಂದರೆ ಒಂದು ಆಪ್ಷನ್ಗಳು ಇಟ್ಟಿದ್ದಾರೆ. ಸೊ ಸದ್ಯಕ್ಕೆ ಇವರಿಗೆ ಸಾಕಿಷ್ಟೇ ಅಂತ ಅಂದ್ಕೊಂಡಿದ್ದಾರೆ. ಸೊ ಇಷ್ಟು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅದು ನೆಕ್ಸ್ಟ್ ನಾನು ಹೇಳಿದ್ನೆಲ್ಲ ಹೊಸ್ತಾ ಮಾಡಿದ್ದಾರೆ. ಈ ಮನೇನ ಹೊಸ್ತಾ ಮಾಡಿರೋದು. ಇದು ಕಾರ್ ನಿಲ್ಸೋಕ್ಕೆ ಒಂದು 2 ಕಾರು 2 ಬೈಕ್ ಇದೆ. ಸೊ ಅದು ನಿಲ್ಸೋಕೆ ಮಾಡಿರೋದು. ಸೊ ಇದು ಬಂದುಬಿಟ್ಟು ರೊಟ್ಟಿ ಮಾಡೋಕ್ಕೆ ಸ್ಪೇಸಲ್ಲಿ ಬೇಕು ಅಂತ. ನಂತರ ಒಂದು ಬಾತ್ರೂಮ್ ಎಕ್ಸ್ಟ್ರಾ ಜನ ಬಂದಾಗೆ ಅಂತ. ಅದರ ನೆಕ್ಸ್ಟು ವಾಷಿಂಗ್ ಮಿಷಿನ್ ಮತ್ತು ಬಟ್ಟೆ ಎಲ್ಲ ತೊಳೆಯೋಕ್ಕೆ ಅಂತ ಅಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದರೆ ಒಂದು ಎಮ್ಮೆಗೆ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿಗೆ ಕೂಡ ಮಾಡಿದ್ದಾರೆ. ತುಂಬ ಹೈಜಿನಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಸೇಫ್ಟಿಯಾಗಿ. ಒಂದು ಎಮ್ಮೆ, ಒಂದು ಕರು ಇದೆ. ಸೊ ಅದಕ್ಕೆ ಈ ಥರ ಮಾಡಿದ್ದಾರೆ. ಸೊ ಇದು ಸ್ವಲ್ಪ ಸ್ಪೇಸ್ ಆಗಿ ಇಲ್ಲಿ ಯಾರಾದರೂ ತುಂಬ ಏನಾದರೂ ಫಂಕ್ಷನ್ಗಳಾದರೆ ಇಲ್ಲಿ ಮಾಡೋಕ್ಕೆ ಅಂತ. ಅತ್ತೆ ಇಲ್ಲಿ ನೋಡಿ ಎಲ್ಲ ಒಂದು ಸ್ಪೇಸ್, ಅಂದರೆ ಎಲ್ಲ ಒಂದು ಆಪ್ಷನ್ಗಳಿದೆ. ಕರೆಂಟ್ ಇಲ್ಲ ಅಂದರೆ ಒಳ್ಳೆ ಕಲ್ಲಿರುತ್ತೆ. ಸೊ ವಾಷಿಂಗ್ ಮಿಷಿನ್ಗೆ ಕರೆಂಟ್ ಇಲ್ಲ ಅಂತ ಅಂದರೆ ಒಳಗೆ ಕಲ್ಲು ಕೂಡ ಇದೆ. ಇದೊಂದು ಸ್ವಲ್ಪ ಸ್ಟೋರ್ ರೂಮ್ ಥರನೂ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಇವಾಗ ನಮ್ಮ ಅತ್ತಿಂದಿರೆಲ್ಲ ಹಾಡು ಹೇಳ್ತಾರೆ, ನೀವು ಕೇಳಿಸ್ಕೊಳ್ಳಿ. ನೀವು ಫಸ್ಟ್ ಹೇಳ್ರಿ ಹಾಡು, ಅವ ಆಮೇಲೆ ಬರ್ಕೊಂತಾನೆ. ಹೇಳ್ರಿ ಒಂದು ಹೇಳ್ರಿ, ನಮಗೋಸ್ಕರ ಕೇಳ್ತಾ ಇದ್ದೀವಿ. ಬಾ ಸುಮ್ಮನೆ ಹೋಗ್ರಿ ನೀವು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅವರು. ಹಾಂ ಹೇಳ್ರಿ ಇಲ್ಲ
ಬೆಳಗುವೆವು ಆರತಿ ಬೆಳಗುವೆವು ಪಾದಕ್ಕೆ ಎರಗುವೆವು ಬಂದ ಕಂಟಕವೆಲ್ಲ ಬಯಲ್ ಮಾಡು ತಾಯಿಗೆ ಆರತಿ ಬೆಳಗುವೆವು ಮಾರಮ್ಮ ತಾಯಿಗೆ ಆರತಿ ಬೆಳಗುವೆವು ಗಂಧ ಕಸ್ತೂರಿ ಧರಿಸಿ ಹಣೆಗೆ ಕುಂಕುಮ ಹಚ್ಚಿ ಗಂಧ ಕಸ್ತೂರಿ ಧರಿಸಿ ಹಣೆಗೆ ಕುಂಕುಮ ಹಚ್ಚಿ ರಾಜಿ ಹುಡುಗಿಗೆ ಕೊಟ್ಟು ಪರಲವುಗೆ ಆರತಿ ಬೆಳಗುವೆವು ಮಾರಮ್ಮ ಆರತಿ ಬೆಳಗುವೆವು ಪೂಜೆ ಮುಡಿಯುವ ಮಲ್ಲಿಗೆ ದಂಡೆ ರುದ್ರಾಕ್ಷಿ ಜಪ ಮಾಡಿ ಮರಡಿಗೆ ಹಾಕುವೆ ಆರತಿ ಬೆಳಗುವೆವು ಮಾರಮ್ಮ ತಾಯಿಗೆ ಆರತಿ ಬೆಳಗುವೆವು ದೇಶಕ್ಕೆ ಹಿತವಾದ ವಾಸುಳ್ಳ ತಿಗಣಿಯ ದೇಶಕ್ಕೆ ಹಿತವಾದ ವಾಸುಳ್ಳ ತಿಗಣಿಯ ವಾಸು ಮಾರಮ್ಮಗೆ ವಂದಿಸಿ ನಾವು ಆರತಿ ಬೆಳಗುವೆವು. ಎಲ್ಲರೂ ಊರಿಗೆ ಹೋಗೋ ಟೈಮ್ ಬಂತು, ಹಾಗೆ ನಾನು ಕೂಡ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಫೈನಲಿ ಎಲ್ಲ ಫಂಕ್ಷನ್ಗಳೆಲ್ಲ ಮುಗೀತು, ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ನೆಕ್ಸ್ಟು ರಿಟರ್ನ್ ಟು ನಮ್ಮ ಮನೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಅವರವ್ರ ಕಾಲಿಗೆಲ್ಲ ಎಲ್ಲ ಅವರವ್ರ ಕಾಲಿಗೆಲ್ಲ ಬೀಳ್ತಾಯಿದ್ರು, ದೊಡ್ಡ ದೊಡ್ಡವರೆಲ್ಲ ಕಾಲಿಗೆಲ್ಲ ಬೀಳ್ತಾಯಿದ್ರು. ಸೊ ಎಲ್ಲ ಮುಗಿಸ್ಕೊಂಡು ಆನಂತರ ನಾನು ಕೂಡ ಇವತ್ತು ರಿಟರ್ನ್ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಆ ತಾತ ಕೂಡ ಬಂದಿದ್ರು, ನಮ್ಮ ಅಪ್ಪಾಜಿ ಅಪ್ಪ ಕೂಡ ಬಂದಿದ್ದರು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆಲ್ಲ ಹೋಗ್ತಾ ಇದ್ದಾರೆ, ನಾನು ಕೂಡ ಹೋಗ್ತೀನಿ.